ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ರಿಲೇಟಿವ್ ಯಾರು ಪರ್ಚೇಸ್ ಮಾಡೋರು ಇದ್ದರೆ ದಯವಿಟ್ಟು ವೀಡಿಯೋ ಶೇರ್ ಮಾಡಿ. ಒಂದು 5.5 ಎಕರೆ ಜಾಗ ಮಾರಾಟ ತೊಗೊಬಂದಿದ್ದೀನಿ. ತೋಟ ಮತ್ತು ಅಡಿಕೆ ಮತ್ತು ಕೋಕೋನಟ್ ಒಳಗಡೆ ಇದೆ, ಏನೇನಿದೆ ಎಲ್ಲ ತೋರಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ವೀಡಿಯೋ ನೀಟಾಗಿ ನೋಡಿ. ನೀವು ಅರ್ಧ ವೀಡಿಯೋ ನೋಡಿ ಎಲ್ಲ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ನೀಟಾಗಿ ಫುಲ್ ವೀಡಿಯೋ ನೋಡಿ ಕಾಲ್ ಮಾಡಿ. ಒಳಗಡೆ ಏನೇನಿದೆ ಎಲ್ಲ ಡೀಟೇಲ್ಸು ತೋರಿಸ್ಕೊಡ್ತೀನಿ ನಿಮಗೆ. ಬನ್ನಿ ನೋಡೋಣ ಒಳಗಡೆ ಏನೇನಿದೆ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ಅಡಿಕೆ ಮತ್ತು ಕೋಕೋನಟ್ ಇದೆ. ಡಾಂಬರ್ ರೋಡ್ಗೆ ಟಚ್ ಆಗಿರೋಂಥ ಜಾಗ. ಡಾಂಬರು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ. ಒಂದು ಒಳ್ಳೆ ಬ್ಯೂಟಿಫುಲ್ ತುಂಬ ಚೆನ್ನಾಗಿರೋಂಥ ಲೊಕೇಶನ್ಲಿದೆ. ಇದು ಬಂದು ನಿಮಗೆ ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ ಜಾಗ. 5.5 ಎಕರೆ ಬರುತ್ತೆ ಟೋಟಲ್. ಇದರಲ್ಲಿ ನಿಮಗೆ 4 ಎಕರೆ ಅಡಿಕೆ ಮತ್ತು ತೆಂಗಿದೆ. 1.5 ಎಕರೆ ಖರಾಬ್ ಬರುತ್ತೆ ನಿಮಗೆ. ಖರಾಬಲ್ಲ ಸಾರಿ, ಖಾಲಿ ಜಾಗ ಬರುತ್ತೆ 1.5 ಎಕರೆ. ಅದರಲ್ಲೂ ಕೂಡ ನೀವು ಅಡಿಕೆ ಮತ್ತು ತೆಂಗು ಕೂಡ ಬೇಕಾದ್ರೆ ಹಾಕೋಬೋದು. ಅವ್ರು 4 ಎಕರೆಗೆ ಅಡಿಕೆ ಮತ್ತು ತೆಂಗು ಹಾಕ್ಕೊಂಡಿದ್ದಾರೆ. 1.5 ಎಕರೆ ಖಾಲಿ ಜಾಗ ಇದೆ. ಡಾಂಬರಿಂದನೇ ಎಂಟ್ರೆನ್ಸು. ನೀವು ಯಾವ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟು ಡಾಂಬರ್ಗೆ ಎಂಟ್ರೆನ್ಸು. ನಿಮಗೆ ಹೆಚ್ಚು ಕಮ್ಮಿ ರೋಡ್ ಫೇಸಿಂಗೇ ಬರುತ್ತೆ. ಒಂದು ಹೆಚ್ಚು ಕಮ್ಮಿ ಒಂದು 300-400 ಅಡಿ ರೋಡ್ ಫೇಸಿಂಗೇ ಬರುತ್ತೆ ನಿಮಗೆ. ತೋರಿಸ್ಕೊಡ್ತೀನಿ. ಮನೆಯೂ ಇದೆ, ಒಳಗಡೆ ಏನೇನಿದೆ ಎಲ್ಲ ತೋರಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಖಂಡಿತ. ದಯವಿಟ್ಟು ವೀಡಿಯೋ ನೀಟಾಗಿ ನೋಡಿ. ಶಿವು ಪ್ರಾಪರ್ಟಿ ಕಡೆಯಿಂದ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಖಂಡಿತ ಮಾಡಿಸ್ಕೊಡೋಣ. ಇಲ್ಲಿರೋದು ಒಂದೇ ಬೋರ್ವೆಲ್ಲು. 5 ಎಕರೆಗೆ 4.5 ಎಕರೆಗೆ ಏನಿದೆ 4.5 ಎಕರೆಗೆ ಮೇಂಟೈನ್ ಮಾಡ್ತಾಯಿದ್ದಾರೆ. ಒಂದು ನಿಮಗೆ ಖಾಲಿ ಜಾಗ ಬರುತ್ತೆ ಸರ್. 1.5 ಎಕರೆ ಖಾಲಿ ಜಾಗ ಬರುತ್ತೆ ನಿಮಗೆ. 4 ಎಕರೆ ಅಡಿಕೆ ಮತ್ತು ತೆಂಗು ಬರುತ್ತೆ. ನೋಡಿ ಇದೊಂದು ಟ್ರಾನ್ಸ್ಫಾರಮ್ದು, ಇದು ಮೋಟ್ರದ್ದು ಇದು ಸ್ಟಾರ್ಟ್ರು ಬೋರು. ಒಂದೇ ಬೋರು 4 ಎಕರೆ ಮೇಂಟೈನ್ ಮಾಡ್ತಾಯಿದ್ರೆ. ಒಳ್ಳೆ ನೀರಿದೆ ನಿಮಗೆ. ಒಂದು 3-3.5 ಇಂಚ್ ಮೇಲಿದೆ ನೀರು. ತೋರಿಸ್ಕೊಡ್ತೀನಿ ನಿಮಗೆ ಅದನ್ನು ನೀರು. ಕರೆಂಟ್ ಇಲ್ಲ. ಅಡಿಗೆ ಜಾಗ ಮಾರಾಟಕ್ಕಿರೋದು. ಒಳ್ಳೆ ಸೂಪರಾಗಿದೆ ಸರ್. ಇದು ನಿಮಗೆ ಗುಂಡ್ಲುಪೇಟೆ ಟು ಚಾಮರಾಜನಗರ ನ್ಯಾಷನಲ್ ಹೈವೇಯಿಂದ ನಿಮಗೆ ಜಸ್ಟ್ ಜಾಗಕ್ಕೆ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ನೀವು ಯಾರು ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಅಲ್ಲ. ನೋಡಿ ಸರ್, ನಿಮಗೆ ಒಂದೂವರೆ ವರ್ಷಕ್ಕೆಲ್ಲ, 1 ವರ್ಷ ಬಿಟ್ಟರೆ ನಿಮಗೆ ಎಲ್ಲ ಫಲ ಸ್ಟಾರ್ಟ್ ಆಗಿಬಿಡುತ್ತೆ. ಒಳ್ಳೆ ಗಿಡ ನೋಡಿ, ಇಲ್ಲಿ ನಾಟಿ ಸಸಿ. ಒಂದು ವರ್ಷ ಬಿಟ್ಟರೆ ಎಲ್ಲ ಗಿಡದಲ್ಲೂ ಫಲ ಸ್ಟಾರ್ಟ್ ಆಗುತ್ತೆ ನೋಡಿ. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ. ರೆಡ್ ಸಾಯಿಲ್ ಬರುತ್ತೆ. ಒಂದು 4-5 ಎಕರೆ ಅಡಿಕೆ ತೋಟ, ತೆಂಗು ಮತ್ತು ನೋಡ್ತಾರವ್ರಿಗೆ ಒಳ್ಳೆ ಜಾಗ. ಈ ಜಾಗದಿಂದ ನಮಗೆ ಮೈಸೂರಿಗೆ ಒಂದು 70 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ಗುಂಡ್ಲುಪೇಟೆ ಟೌನ್ಗೆ 20 ಕಿಲೋಮೀಟ್ರ್ ಆಗುತ್ತೆ. ಚಾಮರಾಜನಗರಕ್ಕೆ ಈ ಜಾಗದಿಂದ ಒಂದು 12 ಕಿಲೋಮೀಟ್ರ್ ಬರುತ್ತೆ ಚಾಮರಾಜನಗರ. ಖಾಲಿ ಇರೋಂಥ ಜಾಗ. ಒಂದು ಓನು ಟ್ರಾನ್ಸ್ಫಾರ್ಮು ಕೂಡ ಇದೆ. ಸುತ್ತ ಎಂಟೈರ್ ಬೌಂಡ್ರಿ ಕೂಡ ನೀಟಾಗಿ ಫೆನ್ಸ್ ಮಾಡಿ 3 ಲೈನು ಮೇಲ್ಗಡೆ ಸೋಲಾರ್ ಹಾಕಿದ್ದಾರೆ, ಕೆಳಗಡೆ ಜಾಲ್ರಿ ಮೆಸ್ ಹಾಕ್ಕೊಂಡಿದ್ದಾರೆ. ಈ ಜಾಗಕ್ಕೆ ನೀವು ಬೆಂಗಳೂರವ್ರು ಏನಾದ್ರು ನೋಡ್ತಾ ಇದ್ದರೆ ಕನಕಪುರ ಮತ್ತು ಟಿ ನರಸೀಪುರ ರೋಡಿಂದ ಬಂದರೆ ಕರೆಕ್ಟಾಗಿ ಜಾಗಕ್ಕೆ 175 ಕಿಲೋಮೀಟ್ರ್ ಆಗುತ್ತೆ. ಮೈಸೂರವ್ರು ಏನಾದ್ರು ಆ್ಯಕ್ಚುಲಿ ನೋಡ್ತಾ ಇದ್ದರೆ ಮೈಸೂರವ್ರಿಗೆ ಕರೆಕ್ಟಾಗಿ 70 ಕಿಲೋಮೀಟ್ರ್ ಜಾಗಕ್ಕಾಗುತ್ತೆ. ಒಳಗಡೆ ಫ್ರೂಟ್ಸ್ ಗಿಡಗಳು ಹಾಕಿದ್ದಾರೆ ನೋಡಿ. ಇದೇನು ನೀವು ನೋಡ್ತಾ ಇದ್ರಲ್ಲ, ದಾಳಿಂಬೆ ಮತ್ತು ನಿಂಬೆ ಗಿಡ, ಏನೋ ಒಳಗಡೆ ಫ್ರೂಟ್ಸ್ ಗಿಡಗಳು ಹಾಕ್ಕೊಂಡಿದ್ದಾರೆ, ಮಿಕ್ಸಲ್ಲಿದೆ ನೋಡಿ. ಅಡಿಕೆ ಗಿಡಗಳು, ತೆಂಗು ಮಾತ್ರ ಒಳ್ಳೆ ಸೂಪರ್ ಬಂದಿದೆ ಸರ್. ತೆಂಗು ಮಾತ್ರ ನೋಡಿ, ತೋರಿಸ್ತಾ ಇದೀನಲ್ಲ ತೆಂಗು. ನಿಮ್ಗೆ ಇನ್ನೂ ಮಾಂದ್ರೆ 1.5-2 ವರ್ಷದೊಳಗೆಲ್ಲ ಸ್ಟಾರ್ಟ್ ಆಗುತ್ತೆ ತೆಂಗು. ಒಳ್ಳೆ ಅದ್ದೂರಾಗಿದೆ ತೆಂಗು ಮಾತ್ರ. ತೆಂಗಿನ ಗಿಡ ಎಷ್ಟಿದೆ ಅಂತ ಗೊತ್ತಿಲ್ಲ, ಅಡಿಕೆ ಎಷ್ಟಿದೆ ಅಂತ ಗೊತ್ತಿಲ್ಲ. ಓನರ್ ಕೇಳಿದೆ, ಅದಕ್ಕೆ ಶಿವು ನಾನು ಒಂದು ಸ್ವಲ್ಪ ಫ್ರೀ ಇದ್ದೀನಿ, ಬ್ಯುಸಿ ಇದ್ದೀನಿ, ಫ್ರೀ ಮಾಡ್ಕೊಂಡು ಕಾಲ್ ಮಾಡ್ತೀನಿ, ನೀವು ವೀಡಿಯೋ ಮಾಡ್ಕೊಳ್ಳಿ ಶಿವು ಅಂತ ಹೇಳಿದ್ದಾರೆ. ಒಳಗಡೆ ಏನೇನಿದೆ ಎಲ್ಲ ಡೀಟೇಲ್ಸು ನಿಮಗೆ ಓನರ್ ಹತ್ರ ಕೇಳ್ಬಿಟ್ಟು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಅವ್ರೇನೋ ನಾನು ಫ್ರೀ ಇಲ್ಲ ಶಿವು, ಬ್ಯುಸಿ ಇದ್ದೀನಿ, ಫ್ರೀ ಮಾಡ್ಕೊಂಡು ಕಾಲ್ ಮಾಡ್ತೀನಿ, ನೀವು ವೀಡಿಯೋ ಮಾಡ್ಕೊಂಡೋಗಿ ಶಿವು ಅಂತ ಹೇಳಿದ್ದಾರೆ. ತೆಂಗು ಮಾತ್ರ ಒಳ್ಳೆ ಅಲ್ಟಿಮೇಟ್ ಇದೆ. ಇದೆಲ್ಲ ಬಾಳೆ ಹಾಕಿ ಬಾಳೆ ಎಲ್ಲ ಕಟಾವಾಗಿದೆ ಸರ್. ಇದೇನಾದರೂ ನೀಟಾಗಿ ಅವರು ಲೋಟ್ರಿ ಓಡಿಸ್ಬೇಕು. ಇದ್ರೊಳಗಡೆ ಏನೂ ಇಲ್ಲ, ಬರೀ ಅಡಿಕೆ ಮತ್ತು ತೆಂಗು ಬಿಟ್ರೆ ಏನೂ ಇಲ್ಲ. ಇದು ಬಾಳೆ ಎಲ್ಲ ಕಾಣಿಸ್ತಾರೆ, ಕೂಡಾಗಿರೋ ಬಾಳೆ ಇದು. ಇದೇನು ಯೂಸ್ ಇಲ್ಲ ನಿಮಗೆ. ಇಲ್ಲಿ ಅಂದರೆ ಒಳಗಡೆ ಡ್ರಿಪ್ ವೈರ್ ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ವೈರ್ ಕಟ್ ಆಗುತ್ತೆ ಅಂತ ಅವರು
ಅಡಿಕೆ ಲೈನ್ ಏನಿದೆ ಆ ಲೈನಲ್ಲಿ ಹಂಗೆ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ. ಅದನ್ನೆಲ್ಲ ತೆಗೆಸ್ಬಿಟ್ರೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜಾಗ. ನೋಡಿ, ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿದ್ದಾರೆ. ಅಡಿಕೆ ಮಾತ್ರ ಒಳ್ಳೆ ಅದ್ಭುತವಾಗಿ ಬಂದಿದೆ. ಇದರಲ್ಲಿ ನಿಮಗೆ ಒಂದು ಮ್ಯಾಂಗೋ ಗಿಡ ಇದೆ, 2 ಹಲಸಿನ ಗಿಡ ಕೂಡ ಇದೆ, ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. 2 ಟೀ ಕುಡ್ ಮರಗಳಿದೆ, ಹಲಸಿನ ಗಿಡನೂ ಇದೆ, 2 ತೋರಿಸ್ಕೊಡ್ತೀನಿ ನಿಮಗೆ. ಹಲಸಿನ ಗಿಡ ಟೋಟಲಿ 3 ಇದೆ, ಇಲ್ಲಿ 2 ಇದೆ, ತೋರಿಸ್ಕೊಡ್ತೀನಿ ನಿಮಗೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್. ಜಾಗ ಮಾತ್ರ ಸೂಪರ್ ಜಾಗ. ಒಂದು 4 ಎಕರೆ 5 ಎಕರೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ರೆಡಿ ಇರೋ ಅಂಥ ತೋಟ ಇದೆ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಇಲ್ಲಿ 2 ಹಲಸಿನ ಗಿಡನೂ ಇದೆ, ಒಂದು ಮ್ಯಾಂಗೋ ಗಿಡನೂ ಇದೆ. ನೋಡಿ, ಈ ಥರ ನೋಡ್ತಾ ಇರೋದು ಬಂದು ಮೋಸ್ಟ್ಲಿ ನಿಮಗೆ ನೀರು ಬೆಲ್ಟ್ ಹೆಂಗಿದೆ ಅಂತಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿ, ಹಲಸಿನಕಾಯಿ ಸುಮಾರು ಬಿಟ್ಟಿತ್ತಂತೆ, ಎಲ್ಲರಿಗೂ ಕೊಟ್ಬಿಟ್ಟಿದ್ದಾರೆ ಅವರು. ನೋಡಿ, 2 ಹಲಸಿನ ಗಿಡ ಇದೆ, ಒಂದು ಮ್ಯಾಂಗೋ ಗಿಡ ಇದೆ. ಅಲ್ಲಿ ಪಕ್ಕದಲ್ಲೂ ಇದೆ, ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಭಯಂಕರ ದಪ್ಪದಾಗಿಬಿಟ್ಟಿದೆ ಕಾಯಿ ಹಲಸಿನ. ಡೈರೆಕ್ಟು 1 to 1 ಸೆಟ್ಟಿಂಗ್ ಇರುತ್ತೆ ಸರ್. ನಮ್ಮ ಮಾಮೂಲಿ 2% ಕಮಿಷನ್ ಇರುತ್ತೆ. ಅಡಿಕೆನೂ ಕೂಡ ಒಳ್ಳೆ ಸೂಪರಾಗಿ ಬಂದಿದೆ. ಅಡಿಕೆ ರೆಡಿ ಇರೋಂಥ ತೋಟ, ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ. ಟೀ ಕುಡ್ ಮರಗಳು, ಟೀ ಕುಡ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು. ಇದೂ ಕೂಡ 2 ಹಲಸು. ಇಲ್ಲೊಂದು ಹಲಸಿನ ಮರ ಇದೆ, ಒಂದು ಮ್ಯಾಂಗೋ ಗಿಡ ಇದೆ. ಹಲಸಿನಕಾಯಿ ಮಾತ್ರ ಭಯಂಕರ ಸೈಜ್ ಬಿಡಿ, ತೋರಿಸ್ತೀನಿ. ಭಯಂಕರ ದಪ್ಪ ಬಿಡಿ. ನಿಮಗೆ ಡೈರೆಕ್ಟು RTC ಹೋಲ್ಡರ್ ಯಾರಿದ್ದಾರೆ ಅವರನ್ನೇ ಖಂಡಿತ ಮಾತುಕತೆ ಕೂರಿಸ್ಕೊಡ್ತೀನಿ ನಿಮಗೆ. ನೀವು ಅವ್ರ ಹತ್ರನೇ ರೈಟು ಫೈನಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಟೀ ಕುಡ್ಡು 2 ಇದೆ, ಟೀ ಕುಡ್ಡು. ಸುಮಾರು ಒಳಗಡೆ ನಿಂಬೆ ಸುಮಾರು ಗಿಡಗಳು ಹಾಕ್ಕೊಂಡಿದ್ದಾರೆ ಸರ್. ಒಳಗಡೆ ಏನೇನೋ ಗಿಡಗಳು ಹಾಕ್ಕೊಂಡಿದ್ದಾರೆ, ಫ್ರೂಟ್ಸ್ ಗಿಡಗಳು. ನೋಡಿ, ಮ್ಯಾಂಗೋ ಗಿಡಗಳು ಇದೆ. ತೆಂಗು ಮಾತ್ರ ಒಳ್ಳೆ ಅಲ್ಟಿಮೇಟಾಗಿ ಸೂಪರಾಗಿ ಬಂದಿದೆ ಸರ್. ತೆಂಗು ಮಾತ್ರ ಅದ್ದೂರಿ ತೆಂಗು. ಎಲ್ಲ ನೀಟಾಗಿ ಲೋಟ್ರಿ ಹೊಡೆದು ಬಿಟ್ಬಿಟ್ಟಿದ್ದಾರೆ. ನಿಮ್ಗೆ ಇನ್ನೊಂದು 1-2 ವರ್ಷದಲ್ಲೆಲ್ಲ ಫಲ ಸ್ಟಾರ್ಟ್ ಆಗುತ್ತೆ ತೆಂಗು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ. ಒಳ್ಳೆ ಅದ್ಭುತವಾಗಿರೋಂಥ ಜಾಗ. ಸೂಪರಾಗಿದೆ. ಡಾಂಬರ್ ಟಚ್ಗೆ ಹೆಚ್ಚು ಕಮ್ಮಿ ನಿಮಗೆ ರೋಡ್ ಬೇಸಿಂಗ್ ಒಂದು 300 to 400 ಅಡಿ ರೋಡ್ ಬೇಸಿಂಗ್. ಒಳ್ಳೆ ಕೋಲ್ಡ್ ವೆದರ್, ತುಂಬ ಚೆನ್ನಾಗಿದೆ ವೆದರ್ ಕೂಡ. ನೋಡಿ, ಮನೆಯೂ ಕೂಡ ಇದೆ, ತೋರಿಸ್ಕೊಡ್ತೀನಿ ಮನೆ ನಿಮಗೆ. ಮನೆಯೂ ಕೂಡ ಇದೆ, ಒಂದು ಓನರ್ ಹೌಸು ಮತ್ತು ಲೇಬರ್ ಹೌಸು 2 ಅಟ್ಯಾಚಾಗಿ ಮಾಡಿದ್ದಾರೆ. ಇದು ಬಂದು ಈ ಕಡೆಗೆ ಓನರ್ ಹೌಸು, ಇದು ಬಂದು ಲೇಬರ್ ಹೌಸು. ಮನೆ ಮಾಡೋಂಗಿಲ್ಲ ಸರ್ ನಮ್ಮ ಮನೆಗೆ. ತುಂಬ ಚೆನ್ನಾಗಿದೆ ಜಾಗ ಕೂಡ. ನೋಡಿ, ಎಲ್ಲ ಟ್ಯಾಂಕ್ ಎಲ್ಲ ಕೂಡಿಸಿದ್ದಾರೆ. ಇಲ್ಲೂ ಸುಮಾರು ಇದೆ ಸರ್ ಟೀ ಕುಡ್ಡು. ಮುಂದ್ಗಡೆ ಫ್ರಂಟಲ್ಲಿ ಟೀ ಕುಡ್ಡಿದೆ. ನೋಡಿ, ಅದೇನು ಫೆನ್ಸಿಂಗ್ ಕಾಣಿಸ್ತಿದೆ ನೋಡಿ, ಅದೇ ಡಾಂಬರು. ನಿಮಗೆ ಅಲ್ಲಿ ಫೆನ್ಸಿಂಗ್ ಕಾಣಿಸ್ತಾ ಇದೆಯಲ್ಲ, ಅದೇ ಡಾಂಬರು. ಇವಾಗ RTC ಬಂದು ಈ ತೆವರಿದೆಯಲ್ಲ ಇಲ್ಲಿವರೆಗೆ ಬರುತ್ತೆ, ಮುಂದಿರೋದೆಲ್ಲ ಖರಾಬು ಜಾಗ. ನೋಡಿ, ಒಳ್ಳೆ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಜಾಗ ಮಾತ್ರ ಅದ್ದೂರಿ ಇದೆ ಜಾಗ. ನೋಡಿ, ಡೈರೆಕ್ಟು 1 to 1 ಸೆಟ್ಟಿಂಗ್ ಕೊಡೋಣ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ನೋಡಿ ಸರ್, ಯಾರು ಇಂಟ್ರೆಸ್ಟ್ ಇರೋರು
ಕಾಲ್ ಮಾಡಿ, ಸುಮ್ಮನೆ ಕಾಟ ಚಟಿಗೆಲ್ಲ ಕಾಲ್ ಮಾಡಿ ಎಲ್ಲಿ ಬರುತ್ತೆ ಏನಂತ ಎಲ್ಲ ಕೇಳಕ್ಕೆ ಹೋಗ್ಬೇಡಿ. ಇದಕ್ಕೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂದರೆ ಖಂಡಿತ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ ಮಾಹಿತಿ ಕೊಡೋಣ. ನೋಡಿ ಸರ್, ಇಲ್ಲಿ ಏನು ಮುಂದೆ ಕಾಣಿಸ್ತಾ ಇದೆ ಅದೇ ಡಾಂಬರು. ಈ ಡಾಂಬರ್ಗಿನ ಹೆಚ್ಚು ಕಮ್ಮಿ ನಿಮಗೆ ರೋಡ್ ಫೇಸಿಂಗ್ ಒಂದು 300-400 ಅಡಿ ಹತ್ರ ಬರುತ್ತೆ ರೋಡ್ ಫೇಸಿಂಗ್. ನೋಡಿ ಜಾಗ ಮಾತ್ರ ಅದ್ಭುತವಾಗಿದೆ ಜಾಗ. ಅಷ್ಟು ಅಲ್ಲಿ ಟಿ ಸಿ ಕಾಣಿಸ್ತಲ್ಲ ಅಲ್ಲಿವರೆಗೂ ಬರುತ್ತೆ. ಇದು 2 ಟಾಯ್ಲೆಟ್ ರೂಮು ಮತ್ತು ಸ್ನಾನದ ಮನೆ ಅಟ್ಯಾಚು. ಒಂದು ಟಾಯ್ಲೆಟು ಒಂದು ಸ್ನಾನದ ಮನೆ ಎರಡೂ ಕೂಡ ಮಾಡಿದ್ದಾರೆ. ನೋಡಿ ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ. ಇದೇನಿದೆ ಮುಂದೆ ಇದನ್ನು ಕೂಡ ಯೂಸ್ ಮಾಡ್ಕೋಬೋದು ನೀವು. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ ಜಾಗ. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಅಲ್ಲೊಂದು ಟ್ಯಾಂಕು ಕೂಡ ಹಾಕಿದ್ದಾರೆ. ಆರಾಮಾಗಿ ಲೇಬರ್ ಆಗಲಿ ಓನರ್ಸ್ ಇದ್ರೂ ಆರಾಮ್ಸೆ 2 ಫ್ಯಾಮಿಲಿ ಇರ್ಬೋದು ಇಲ್ಲಿ.